ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನವ್ಯ ಡಿಜಿಟಲ್ ನ ಎಲ್ಲ ಬಂಧುಗಳಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಿಮಗೆ ಉಪಯುಕ್ತವಾಗುವಂತಹ ಆರೋಗ್ಯಕ್ಕೆ ಅನುಕೂಲವಾಗುವಂತಹ ಹೆಚ್ಚಿನ ಮಾಹಿತಿಯನ್ನ ನೀಡುವಂತಹ ಒಂದು ಪುಟ್ಟ ಪ್ರಯತ್ನ ಇದಾಗಿದೆ. ಇಂದಿನ ಒತ್ತಡದ ಬದುಕು, ಬದಲಾದ ಜೀವನ ಶೈಲಿ, ಆಹಾರ ಕ್ರಮಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಮುಂಚೆಯಿಂದ 40 ವರ್ಷ ಮೇಲ್ಪಟ್ಟ ನಂತರ ಹೇಗೆ ಬಿಪಿ ಶುಗರ್ ಬರುತ್ತೋ ಅದೇ ರೀತಿ ಕೈಕಾಲು ನೋವು ಬರುವಂಥದ್ದು, ಮೂಳೆಗಳು ಸವಿಯುವಂಥದ್ದನ್ನ ನಾವು ಎದುರಿಸ್ತಾ ಇದ್ದೀವಿ. ಆದ್ರೆ ಇವತ್ತು ಪುಟ್ಟ ವಯಸ್ಸಿನಲ್ಲೇ ಈ ರೀತಿ ಸಮಸ್ಯೆಗಳನ್ನ ಸಾಕಷ್ಟು ಜನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸಂಧಿವಾತಕ್ಕೆ ಕಾರಣಗಳೇನು, ಇದಕ್ಕೆ ಚಿಕಿತ್ಸೆ ಏನು, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಾವು ಇವತ್ತು ಆರ್ಥೋಪೆಡಿಕ್ ಸರ್ಜನ್, ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಮೊಹಮ್ಮದ್ ಅಫೀಫ್ ಅಲಿ ಅವರೊಂದಿಗೆ ಪಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ನವ್ಯ ಡಿಜಿಟಲ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಈ ಸಂಧಿವಾತ ಅನ್ನುವಂಥದ್ದು, ಆರ್ಥ್ರೈಟಿಸ್ ಅಂತ ನಾವೇನು ಹೇಳ್ತೀವಿ, ಇದನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ಕಾಣ್ತೇವೆ. ಇದು ಬರೋದಕ್ಕೆ ಮುಖ್ಯ ಕಾರಣ ಏನು? ಆಸ್ಟಿಯೋಆರ್ಥ್ರೈಟಿಸ್ ಫಸ್ಟ್ ಏನಂದ್ರೆ, ಆಸ್ಟಿಯೋ ಅಂದ್ರೆ ಬೋನ್, ಆರ್ಥ್ರೈಟಿಸ್ ಅಂದ್ರೆ ಮೂಳೆ ಸೌಟೋಗಿರೋದು ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಂತ. ಬರೀ ಚಿಕ್ಕ ವಯಸ್ಸಲ್ಲಿ ಬರ್ತಂತ ಸಂದರ್ಭ ಇರೋದಲ್ಲಿ ಹೆಂಗೆ ವಯಸ್ಸಾಗ್ತಾ ಇರುತ್ತೆ ಅವ್ರಿಗೂ ಜಾಸ್ತಿ ಮುಂಚೆ ನೋಡ್ತಾ ಇದ್ವಿ ನಾವು. ಈಗ ಏನಾಗಿದೆ, ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ, ಸ್ಮೋಕಿಂಗ್ ಜಾಸ್ತಿ ಆಗಿರೋದು, ಸಣ್ಣ ಪುಟ್ಟ ಹುಡುಗರೆಲ್ಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು ಅವ್ರದ್ದು ಫಾಸ್ಟ್ ಡಿಜನರೇಷನ್ ಆಗ್ತಾ ಇದೆ. ಯಾವ್ದ್ರಲ್ಲಿ ಬೋನ್ಸ್ ಅಲ್ಲಿ ಆಗಲಿ, ಬಾಡಿಯಲ್ಲಿ ಆಗಲಿ, ಆ ಪ್ರೊಡಕ್ಷನ್ ಫ್ರಮ್ ರಿಪೇರ್ ಇಂದ ಜಾಸ್ತಿ ಡಿಸ್ಟ್ರಕ್ಷನ್ ಜಾಸ್ತಿ ನಡೀತಾ ಇದೆ ಬಾಡಿಯಲ್ಲಿ. ಸೊ ಐ ಬ್ಲೇಮ್ ಇಟ್ ಪ್ಯೂರ್ಲಿ ಒನ್ ಡೈಲಿ ರೊಟೀನ್ಸ್, ಆಮೇಲೆ ಅವರ ಹೆಲ್ತ್ ನೋಡ್ಕೊಳ್ತಾರೆ, ಪ್ಲಸ್ ದ ಈಟಿಂಗ್ ಹ್ಯಾಬಿಟ್ಸ್. ಇದರಿಂದಾನೇ ಅದು ಅರ್ಲಿ ಸ್ಟೇಜ್ ಇಂದಾನೆ ಬಂದ್ಬಿಡ್ತಾರೆ. ಅಂದ್ರೆ ಅವರ ಜೀವನ ಶೈಲಿ, ಅವರು ತೆಗೆದುಕೊಳ್ಳುವಂತ ಆಹಾರದ ಪರಿಣಾಮದಿಂದ ಈ ಒಂದು ಸಮಸ್ಯೆನ ಅವರು ಎದುರಿಸ್ತಾ ಇದ್ದಾರೆ. ಅದು ಜಾಸ್ತಿ ಆಗಿರೋದು. ಮುಂಚೆ ಎಲ್ಲ ನಾವು ಅಜ್ಜಿ ಅವ್ರಿಗೆ ನಾವು ಅನ್ಕೊಳ್ತಾ ಇದ್ವಿ ಅದರಲ್ಲಿ ಜಾಸ್ತಿ ಇವ್ರಿಗೆ ಮೂಳೆ ನೋವೆಲ್ಲ ಬರುತ್ತಂತ. ಬಟ್ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದ್ರೆ, ಏನಿಂದ ಯಂಗರ್ ಜನರೇಷನ್ ಅವ್ರು ಏನಾಗಿದೆ, ಸ್ಮೋಕಿಂಗ್ ಇದೆಲ್ಲ ಜಾಸ್ತಿ ಆಗೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ದಟ್ ಇನ್ ಟರ್ನ್ ಏನ್ ಮಾಡುತ್ತೆ, ಬಾಡಿ ಇದರಲ್ಲಿ ರಿಪೇರ್ ಸಿಸ್ಟಮ್ ಕಡಿಮೆ ಆಗ್ಬಿಟ್ಟಿದೆ ಅವ್ರಿಗೆ. ಅಂದ್ರೆ ಈ ಧೂಮಪಾನ ಮತ್ತೆ ಮದ್ಯಪಾನ ಮಾಡೋದ್ರಿಂದ ಈ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಅಂಶ ಅಲ್ಲೆಲ್ಲ ಕಡಿಮೆ ಆಗ್ತದೆ. ಅದರಿಂದ ಆಮೇಲೆ ಇವರು ಐಟಿ ಸೆಕ್ಟರ್ ಜಾಸ್ತಿ, ನಮ್ಮ ಬೆಂಗಳೂರು ಸಿಟಿ 24 ಸನ್ಲೈಟ್ ಇರಲ್ಲ ಅಲ್ಲಿ. ಅವಾಗೆಲ್ಲ ಏನಿರುತ್ತೆ, ವಿಟಮಿನ್ D3 ಸ್ವಲ್ಪ ಕಡಿಮೆ. ಯಾಕಂದ್ರೆ ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಇರ್ತಾರೆ, ನೈಟ್ ಶಿಫ್ಟ್ ಹೋಗ್ತಾರೆ ಹುಡುಗಿಯರು. ಅವರೆಲ್ಲ ಏನ್ ಮಾಡ್ತಾರೆ, ಒಳಗಡೆ ಇದ್ದಾಗ ಆಚೆ ಸಣ್ಣಲ್ಲೇ ಬರಲ್ಲ. ಒಂದ್ಸರಿ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಪೂರ್ತಿ ದಿನ 8 ಗಂಟೆ ಪಾಪ ಅವರು 8 ಗಂಟೆ ಅದರಲ್ಲೇ ಕೂತ್ಬಿಟ್ರೆ ಏನಾಗ್ತಾ ಇದೆ, ಸನ್ಲೈಟ್ ಡಿಫಿಷಿಯನ್ಸಿ ಆಗಿದೆ ಅವ್ರಿಗೆ. ಸೊ ವಿಟಮಿನ್ D3 ಶಾರ್ಟೇಜ್ ಆಗಿದೆ, ಆಚೆ ಅವರೆಲ್ಲ ಹೋಗಲ್ಲ. ಅಂಡ್ ಲೈಫ್ ಸ್ಟೈಲ್ ಚೇಂಜಸ್ ವಿತ್ ಊಟದ ಪದಾರ್ಥದಲ್ಲಿ ಇದಾಗಿರೋದ್ರಿಂದ ಇದೆಲ್ಲ ಸೇರ್ಬಿಟ್ಟು ಅವ್ರಿಗೆ ಜಾಸ್ತಿ ಆಗ್ತಾ ಇದೆ. ಈಗ ನ್ಯಾಚುರಲ್ ಆಗಿ ನಮ್ಗೆ ವಿಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ಸೂರ್ಯನ ಕಿರಣನೇ ಬೆಸ್ಟ್ ವಿಟಮಿನ್ ಡಿ ನಾವು ಪಡ್ಕೊಳ್ಳೋದಕ್ಕೆ. ಆದ್ರೆ ನೀವು ಹೇಳಿದ ರೀತಿ ಇವತ್ತು ಏನಾಗಿದೆ, ಒಂದ್ಸರಿ ಆಫೀಸಲ್ಲಿ ಹೋಗಿ ಅವರು ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಅವರು ಸೂರ್ಯನಿಗೆ ಮುಖ ತೋರಿಸೋದೇ ಕಷ್ಟ ಸಾಧ್ಯ ಆಗಿದೆ. ಹಾಗಾಗಿ ಈ ಒಂದು ವಿಟಮಿನ್ ಡಿ ಡಿಫಿಷಿಯನ್ಸಿ ಅನ್ನೋದು ಏನಿದೆ ಅದನ್ನ ಎಲ್ಲ ವಯಸ್ಸಿನವರು ಕೂಡ ಎದುರಿಸ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಸಲಹೆ ಏನು? ಫಸ್ಟ್ ಆಫ್ ಆಲ್, ಸ್ಯಾಟರ್ಡೆ ಸಂಡೇ ಎಲ್ಲರಿಗೆ ಹಾಲಿಡೇ ಇದ್ದೇ ಇರುತ್ತೆ. ಎಷ್ಟು ಟೈಮ್ ಸಿಗತ್ತೋ ಸ್ವಲ್ಪ ಅಟ್ಲೀಸ್ಟ್ ಹೋಗ್ಬಿಟ್ಟು ಸಣ್ಣಲ್ಲಿ ಕೊಡ್ಬೇಕು ಅವರೆಲ್ಲ. ದಟ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್, ಊಟದ ಪದಾರ್ಥದಲ್ಲಿ ಸ್ವಲ್ಪ ವಿಟಮಿನ್ಸ್, ಸೋಯಾಬೀನ್ ಇರಲಿ, ಸ್ಪಿನಿಚ್ ಇರಲಿ, ವೆಜಿಟೇಬಲ್ಸ್ ಇರಲಿ, ಅದೆಲ್ಲ ಸ್ವಲ್ಪ ಜಾಸ್ತಿ ಹೆಚ್ಚಿಗಾಗಿ ಅವರು ಕನ್ಸ್ಯೂಮ್ ಮಾಡಬೇಕು. ದಿಸ್ ಇಸ್ ಒನ್ ಥಿಂಗ್. ಆಮೇಲೆ ಆಸ್ ಐ ಟೋಲ್ಡ್, ಲೈಫ್ ಸ್ಟೈಲ್ ಚೇಂಜಸ್ ಮಾಡಲೇಬೇಕು. ಆಮೇಲೆ ನೀವು ನೋಡಿರ್ತೀರ, ಹಳ್ಳಿ ಕಡೆ ಎಲ್ಲ ಅಜ್ಜ ಇರ್ತಾನೆ, ಕಾಲೆಲ್ಲ ಸೊಟ್ಟಾಗಿರುತ್ತೆ ಅವ್ರದ್ದು. ಬಟ್ ಹೆಂಗೋ ಅವ್ರು ಇದು ಕಡ್ಡಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಯಾವ್ದಕ್ಕದು? ಯಾಕಂದ್ರೆ ಅವ್ರ ಮಸಲ್ ಸ್ವಲ್ಪ ಗಟ್ಟಿ ಇರುತ್ತೆ. ಪೂರ್ತಿ ನಾವು ಡಿಪೆಂಡೆನ್ಸಿ ಮೂಳೆದಲ್ಲಿ ಇರಬಾರ್ದು. ನಮ್ಮ ಮಸಲ್ ಆಲ್ಸೋ ಪ್ಲೇಸ್ ಅ ಲಾಟ್ ಆಫ್ ರೋಲ್ ಇನ್ ನಾರ್ಮಲ್ ಬೀಯಿಂಗ್ ಆಫ್ ಎವ್ರಿಬಡಿ. ಸೊ ಮಸಲ್ ಗಟ್ಟಿ ಮಾಡ್ಕೊಂಡ್ರೆ ಏನಾಗುತ್ತೆ, ಮತ್ತು ಮೂಳೆಗೂ ಎತ್ಕೊಳ್ಳುತ್ತೆ. ನಾಟ್ ನೆಸೆಸರಿ ದಟ್ ಓನ್ಲಿ ಬೋನ್ ಇಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. ಅದು ಫೌಂಡೇಶನ್ ಅದು ಬಾಡಿಗೆ. ಮಸಲ್ ಗಟ್ಟಿ ಆದ್ರಿಂದ ಏನಾಗುತ್ತೆ,
ಅದು ಮಸಲ್ ಎತ್ಕೊಡುತ್ತೆ ವೇಟ್. ಆಕ್ಚುಲಿ ಹೋಗ್ಬಿಟ್ಟು ನೋಡಿದ್ರೆ ಅವ್ರು ಗಟ್ಟಿ ಇರ್ತಾರೆ. ಯಾರ ಮಸಲ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಗಮನ ಕೊಡ್ತಾರೆ ಅವ್ರಿಗೆ ಅಷ್ಟೊಂದು ಆರ್ಥರೈಟಿಸ್ ಬರಲ್ಲ. ಈಗ ಆರ್ಥರೈಟಿಸ್ ನಲ್ಲಿ ಸಾಕಷ್ಟು ವಿಧಗಳಿದಾವೆ. ಆಸ್ಟಿಯೋ ಆರ್ಥರೈಟಿಸ್, ರೊಮ್ಯಾಟೆಡ್ ಆರ್ಥರೈಟಿಸ್, ಈ ತರ. ಇದನ್ನ ನೀವು ಹೇಗೆ ಭಿನ್ನವಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಆಸ್ಟಿಯೋ ಆರ್ಥರೈಟಿಸ್ ಬಂದ್ಬಿಟ್ಟು ಒಂದು ಕಾಯಿಲೆ ಅಂತ. ಅದು ರೊಮ್ಯಾಟಿಕ್ ಆರ್ಥರೈಟಿಸ್ ಬಂದ್ಬಿಟ್ಟು ಕಾಯಿಲೆ. ಅಲ್ಲಿ ಏನಂತಂದ್ರೆ ರೊಮ್ಯಾಟಿಕ್ ಆರ್ಥರೈಟಿಸ್ ಇಸ್ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಅವ್ರದೇ ಬಾಡಿಯಲ್ಲಿ ಅವ್ರದೇ ಸೆಲ್ಸ್ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರ ಅಗೇನ್ಸ್ಟ್ ಕೆಲಸ ಮಾಡ್ತಾ ಇದೆ. ಅಂಡ್ ಇಟ್ ಇಸ್ ಕಾಲ್ಡ್ ದ ಡಿಸೀಸ್ ಆಫ್ ದ ಡ್ರೈನೆಸ್ ಆಫ್ ದ ಜಾಯಿಂಟ್ ಅಂತ. ಎಲ್ಲ ಜಾಯಿಂಟ್ ಅಲ್ಲಿ ಒಂದು ಲಿಕ್ವಿಡ್ ಇರುತ್ತೆ ನಮ್ಮಲ್ಲಿ. ಯಾಕೆ ನಮ್ಗೆಲ್ಲ ನೋವಿಲ್ಲ ರೊಮ್ಯಾಟಿಕ್ ಆರ್ಥರೈಟಿಸ್ ಅವ್ರಿಗೆ ನೋವಿರುತ್ತೆ, ಆ ಜಾಯಿಂಟ್ಸ್ ಒಳಗಡೆ ಒಂದು ಲಿಕ್ವಿಡ್ ತರ ಇರುತ್ತೆ. ದಟ್ ಲಿಕ್ವಿಡ್ ವಿಲ್ ಡ್ರೈ ಅಪ್ ಇನ್ ರೊಮ್ಯಾಟಿಕ್ ಆರ್ಥರೈಟಿಸ್. ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಸ್ಟಿಫ್ನೆಸ್ ಅನ್ಸುತ್ತೆ. ಎಲ್ಲ ಆರ್ಥರೈಟಿಸ್ ಅಲ್ಲಿ ಸ್ಟಿಫ್ನೆಸ್ ಬರಲ್ಲ. ರೊಮ್ಯಾಟಿಕ್ ಆರ್ಥರೈಟಿಸ್ ಎಸ್ಪೆಷಲಿ ಅದರಲ್ಲಿ ಏನಿರುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಅವ್ರಿಗೆ ಕೈ ಕಾಲು ಸ್ವಲ್ಪ ಸ್ಟಿಫ್ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗೋ ತನಕ ಅವರು ಅಲ್ಲಾಡಕ್ಕಾಗಲ್ಲ, ಆಕ್ಟಿವಿಟಿ ಸರಿಯಾಗಿ ಬರಲ್ಲ. ಸೊ ದಟ್ ಈಸ್ ಅವಾಗ್ಲೇ ಅವ್ರಿಗೆ ಗೊತ್ತಿರಬೇಕು, ಹೋಗ್ಬಿಟ್ಟು ಫಸ್ಟ್ ಟೆಸ್ಟ್ ಮಾಡಿಸ್ಬೇಕು, ವೈದ್ಯರಿಗೆ ತೋರಿಸ್ಬೇಕು, ಅವಾಗ್ಲೇ ಜಸ್ಟ್ ರೆಕ್ಟಿಫೈ ಮಾಡ್ಬೋದು ಅವರು. ಈಗ ನೀವು ಹೇಳಿದ್ರಿ ವೈದ್ಯರ ಬಳಿ ಬಂದು ಅವರು ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ. ಈಗ ಒಬ್ಬ ರೋಗಿ ಬಂದು ಈ ರೀತಿ ತಮ್ಮ ಹತ್ರ ನೋವು ಹೇಳ್ಕೊಂಡಾಗ ನೀವು ಮೊದಲನೇದಾಗಿ ಅವ್ರಿಗೆ ಯಾವ ಒಂದು ಪರೀಕ್ಷೆಗೆ ಒಳಪಡಿಸ್ತೀರಿ? ಫಸ್ಟ್ ಬಂದು ನೋವು ಅಂದ್ರೆ ಈಗ ಜ್ವರ ನೆಗಡಿ ಹೆಂಗ್ ಬರುತ್ತೆ ಅವಾಗಿಂದ ಸ್ಟಾರ್ಟ್ ಮಾಡ್ಬೇಕು. ಸಣ್ಣ ಪುಟ್ಟ ಮೆಡಿಸಿನ್ಸ್ ಕೊಡಿಸ್ಬೇಕು ಅವ್ರಿಗೆ. ಯಾವ್ದೋ ಪೇನ್ ಕಿಲ್ಲರ್ ಇರಲಿ, ಆಂಟಿ ಇನ್ಫ್ಲಮೇಷನ್ ಇರಲಿ, ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಎಷ್ಟು ಒಂದ್ ವಾರ ನೋಡ್ಬೇಕು ಅವ್ರಿಗೆ. ಅದ್ರಲ್ಲಿ ಅವ್ರಿಗೆ ಪರಿಹಾರ ಸಿಗ್ಬಿಟ್ರೆ ಅದಕ್ಕೆ ಏನು ಬೇರೆ ಟೆಸ್ಟ್ ಏನು ಮಾಡ್ಸಕ್ಕೆ ಏನು ಅವಶ್ಯಕತೆ. ಅಂದ್ರೆ ಈಗ ನಿಮ್ಗೆ ಬಂದಾಗ ರೋಗಿಗೆ ನೀವು ರಕ್ತ ಪರೀಕ್ಷೆ, ಬ್ಲಡ್ ಟೆಸ್ಟ್ ಈ ತರದ್ದು ಏನು ಮಾಡಲ್ಲ, ಎಕ್ಸ್ರೇ ಆ ತರದ ಅವಶ್ಯಕತೆ ಇರೋದಿಲ್ಲ. ಸಡನ್ ಆಗಿ ಇಮಿಡಿಯೇಟ್ ಆಗಿ ಮಾಡಿಸಬಾರ್ದು. ಪ್ರಾಬ್ಲಿ 1 or 2 weeks ಇಂದ ಇರೋದು, ವೆರಿ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ಡ್ಯೂರೇಷನ್ ಮೇಲೆ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಈಗ ಯಾವ ಒಂದು ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿನ ನೀವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ತೀರಿ? ಸರ್ಜರಿಗೆ ವಿ ಡೋಂಟ್ ಆಸ್ಟಿಯೋಆರ್ಥರೈಟಿಸ್ ಸರ್ಜರಿನ. ಆಸ್ಟಿಯೋಆರ್ಥರೈಟಿಸ್ ಗ್ರೇಡ್ 1 to grade 2 ಮ್ಯಾನೇಜಬಲ್ ಇದೆ. ಗ್ರೇಡ್ 2 ಡಾಟ್ ಆದ್ಮೇಲೆ ಗ್ರೇಡ್ 3 ಹೋಗ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಸರ್ಜರಿ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಇದು ACL, ಲಿಗಮೆಂಟ್ ಟೇರ್ಸ್ ಅವೆಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ಸರ್ಜರಿ ಇಸ್ ಬೆಸ್ಟ್ ಆಪ್ಷನ್. ಈಗ ನೀವು ಹೇಳಿದ್ರಿ ಗ್ರೇಡ್ 1, ಗ್ರೇಡ್ 2 ಅವರಿಗೆ ಸರ್ಜರಿ ಬೇಕಾಗಲ್ಲ ಅಂತ. ಅಂದ್ರೆ ಅಂತವರಿಗೆ ನೀವು ಬರೀ ಮೆಡಿಸಿನ್ಸ್ ಕೊಟ್ಟೆ ಕ್ಯೂರ್ ಮಾಡ್ತೀರಾ ಹೇಗೆ, ಅಥವಾ ಬೇರೆ ಯಾವ್ದಾದ್ರು ಟ್ರೀಟ್ಮೆಂಟ್ ಗಳು ಲಭ್ಯ ಇದೆ? ಹೊಸ ಒಂದು PRP ಸೆಟಪ್ ಇಟ್ಟಿದೆ. PRP ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತೀವಿ. ಅದರಲ್ಲೂ GFC ಅಂತಿದೆ, ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಅಂತ. ನೀವು ತಾವು ಕೇಳ್ಬೋದು, ಎಲ್ಲಾ ಕಡೆ ನಮ್ಗೆ ಏನ್ ಬಿದ್ರೆ ರೆಡಿ ಆಗ್ತೀವಿ, ಬಟ್ ಮೂಳೆದಲ್ಲಿ ಸೋಲೋಗ್ಬಿಟ್ರೆ ಹಿಂಗೆ ರೆಡಿ ಆಗಲ್ಲ ಅಂತ. ಯಾಕಂದ್ರೆ ಮೂಳೆ ಒಳಗಡೆ ಆಗ್ತಾ ಇರಲ್ಲ. ಸೊ ನಮ್ಗೆ ಇಲ್ಲಿ ಕಟ್ಟನ್ನು ಏನಾದ್ರು ಆದ್ರೆ ಅದು ಇಮಿಡಿಯೇಟ್ ಆಗಿ ಹೀಲ್ ಆಗುತ್ತೆ ಎಲ್ಲಾದ್ರೂ ಆದ್ರೆ. ಬಟ್ ವಿದಿನ್ ದ ಜಾಯಿಂಟ್ ಹೀಲ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ರಕ್ತ ಇರಲ್ಲ. ಸೊ PRP ಅಲ್ಲಿ ಏನ್ ಮಾಡ್ತಾರೆ, ಅವ್ರದೇ ರಕ್ತ ಬ್ಲಡ್ ಟೆಸ್ಟ್ ತಗೊಳ್ತಾರಲ್ಲ, 5 ml 6 ml ವಾಟ್ ಎವರ್ ರಿಕ್ವೈರ್ಡ್, ಅದು ತಗೊಂಡ್ಬಿಟ್ಟು ಸೆಂಟ್ರಿಫ್ಯೂಜ್ ಅಲ್ಲಿ ಹಾಕ್ಬಿಟ್ಟು ವಿಲ್ ಟೇಕ್ ಔಟ್ ದಿ ಗ್ರೋತ್ ಫ್ಯಾಕ್ಟರ್ಸ್. ಆಮೇಲೆ ಅದು ಕಂಬೈನ್ಡ್ ವಿತ್ ಹೈಲೋರಾನಿಕ್ ಡೈರೆಕ್ಟ್ ಅದು ಜಾಯಿಂಟ್ ಒಳಗಡೆ ಕೊಟ್ಬಿಡ್ಬೋದು. ಈಗ ನೀವು PRP ಟ್ರೀಟ್ಮೆಂಟ್ ಹೇಳ್ತಿದ್ರಲ್ಲ, ಇದನ್ನ ಯಾವ ವಯಸ್ಸಿನವ್ರಿಗೆ ಮಾಡಬಹುದು, ಮತ್ತೆ ಇದನ್ನ ಮಾಡೋದಕ್ಕೆ ಮುಂಚೆ ಅವ್ರನ್ನ ಯಾವೆಲ್ಲ ಪರೀಕ್ಷೆಗಳಿಗೆ ಒಳಪಡಿಸ್ತೀವಿ? PRP can be done for any age. ನೀವು about 20 years ಇರೋವರೆಗೆ ಸ್ಟಾರ್ಟ್ ಮಾಡಿದ್ರು up to 60, 70 years, 80 years ಪರ್ಸನ್ಗೂ ಕೊಡ್ಬೋದು ಇದು. The risk of surgery is minimum. That is first thing. ಕಾಸ್ಟ್ ಪ್ರೈಸ್ ಏನು ಕಟ್ ಮಾಡೋದು, ರಿಕವರಿ ಟೈಮ್ ಅದು ಕಡಿಮೆ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ದ ಹೀಲಿಂಗ್ ಪ್ರೊಸೆಸ್ ಇಸ್ ಫಾಸ್ಟ್ ಇನ್ ದಿಸ್. ಅಂದ್ರೆ ಈಗ ನೀವು PRP ಗೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸೋದಕ್ಕೆ ಮುಂಚೆ ಆ ವ್ಯಕ್ತಿಗೆ ಯಾವೆಲ್ಲ ಪರೀಕ್ಷೆಯನ್ನ ನೀವು ಫಸ್ಟ್ ಎಕ್ಸ್ರೇ ಒಂದು ಮಾಡಿಸ್ಬಿಡ್ತೀವಿ. ಸೆಕೆಂಡ್ ಬಂದ್ಬಿಟ್ಟು ಒಂದು ಬೇಸಿಕ್ ಬ್ಲಡ್ ಟೆಸ್ಟ್ ಇರುತ್ತೆ, ಕಿಡ್ನಿ ಇನ್ಫೆಕ್ಷನ್ ಆಗ್ತಾ ಇದೆ, ಮತ್ತೆ ಅವ್ರ ಬ್ಲಡ್ ಟೆಸ್ಟ್ ಅಲ್ಲಿ ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್ ಎಷ್ಟು ಫಾಸ್ಟ್ ಆಗುತ್ತೆ, ಅವೆಲ್ಲ ಬೇಸಿಕ್ ಟೆಸ್ಟ್ ಮಾಡಿಸ್ಬಿಟ್ಟು ಮಾರದಿದೆ ಅಂದ್ರೆ ನಾವು ರೆಡಿ ಮಾಡಿಸ್ಬೋದು. ಅಂದ್ರೆ ಒಂದೇ ದಿವಸದಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಪ್ರೊಸೀಜರ್ ಒಳ್ಳೇದು ಯಾವ್ದಕ್ಕಂದ್ರೆ ವಿದಿನ್ 1 hour ದೇ ಕಮ್, ದೇ ಫಿನಿಶ್ ಅಂಡ್ ದೇ ಗೋ. ನೀವೇನು ಅಡ್ಮಿಷನ್ ಏನ್ ಬೇಕಾಗಿಲ್ಲ, ಅವ್ರು OPD ಪ್ರೊಸೀಜರ್ ಅಲ್ಲಿ ಆಗ್ಬಿಡುತ್ತೆ. ಇದು ನೀವು ಹೇಳಿದ್ದು ಸ್ಟೇಜ್ 1 ಮತ್ತೆ 2 ಇರುವಂತಹ ವ್ಯಕ್ತಿಗಳಿಗೆ ಸೂಕ್ತ. ಒಂದು ಪಕ್ಷ ಈಗ ಸ್ಟೇಜ್ 3 ಇರುತ್ತೆ, 4 ಇರುತ್ತೆ,
ವಯಸ್ಸಾಗಿರುತ್ತೆ, 75-80 ಏಜ್ ಅಲ್ಲಿ ಇರ್ತಾರೆ. ಅವ್ರಿಗೆ ಸರ್ಜರಿ ಮಾಡಿಸ್ಕೊಂಡು ನೋಡ್ಕೊಳ್ಳುವಂತಹ ಒಂದು ಆ ನೋವನ್ನ ತಡೆಯುವಂತ ಶಕ್ತಿ ಇರಲ್ಲ ಒಂದು. ಇನ್ನೊಂದು ಆರ್ಥಿಕವಾಗಿ ಅಷ್ಟೊಂದು ಅಫೋರ್ಡ್ ಮಾಡಿ ಸರ್ಜರಿ ಮಾಡಿಸಿ ರಿಕವರ್ ಆಗುವಂತಹದ್ದು ಕಷ್ಟ ಆಗಿರುತ್ತೆ. ಮತ್ತೆ ಕೆಲವೊಬ್ಬರಿಗೆ ಆರ್ಥಿಕ ತೊಂದರೆ ಆದ್ರೆ ಮತ್ತೆ ಕೆಲವರಿಗೆ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಿರುತ್ತೆ, ನೋಡ್ಕೊಳ್ಳೋರು ಇರಲ್ಲ. ಅಂತವರೆಲ್ಲ ಬಂದು ಈ PRP ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಉಪಯೋಗ ಆಗುತ್ತಾ? ಹೇಗೆ? ಆಗತ್ತೆ. ಕೆಲವು ಜನ ನಾವೇ ಮಾಡಿದೀವಿ, ಒಂದು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದೀವಿ, ಜನರಿಗೆ ಕೊಟ್ಟಿದೀವಿ. ಬಟ್ ಅಂದ್ರೆ 75-80 ಏಜ್ ಆದವ್ರಿಗೆ ಕೂಡ ಇದು help ಆಗುತ್ತಾ? ಈವನ್ ಗ್ರೇಡ್ 3 ಅವ್ರಿಗೂ ಯೂಸ್ ಆಗುತ್ತೆ. ಬಟ್ ಯಾವಾಗ ಅವರು ಇನ್ಸ್ಟೆಡ್ ಆಫ್ ಟೇಕಿಂಗ್ 1 ಡೋಸ್ ವರ್ಷಕ್ಕೆ 2 ಸಲ ತಗೊಳ್ಬೇಕಾಗುತ್ತೆ. ಅವ್ರಿಗೆ ಮೋರ್ ಸಪ್ಲೈ ಮಾಡ್ಬೇಕು. ಇನ್ಸ್ಟೆಡ್ ಆಫ್ 1 ಡೋಸ್ ಪರ್ ಇಯರ್ ಇವ್ರಿಗೆ ಒಂದು 2 ಡೋಸ್ ಪರ್ ಇಯರ್ ಮಾಡಿದ್ರೆ ಇನ್ನ ಬೇಗ ವಾಸಿ ಆಗುತ್ತೆ. ಅಂದ್ರೆ ಈ ನೀವು ಇದು ಆದ್ಮೇಲೆ, ನೀವು ಈ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಅಂಡರ್ ಮೆಡಿಕೇಶನ್ ಔಷಧಿಗಳನ್ನ ತಗೊಳ್ತಾ ಇರ್ಬೇಕಾ? ಎಷ್ಟು ದಿನ ತಗೋಬೇಕು? 3-4 ಡೇಸ್ ಮೆಡಿಸಿನ್ ಅಲ್ಲಿ ಇರ್ತಾರೆ. ಅದು ಯಾವ್ದಕ್ಕಂದ್ರೆ ಸ್ವೆಲ್ಲಿಂಗ್ ಆಗ್ಬೋದು, ಅಲ್ಲಿ ಸೈಟ್ ಆಫ್ ಇಂಜೆಕ್ಷನ್ ಏನ್ ಕೊಟ್ಟಿರ್ತೀವಿ ಸ್ವೆಲ್ಲಿಂಗ್ ಇದ್ದೇ ಇರುತ್ತೆ, ಸ್ವಲ್ಪ ಪೇನ್ ಇರುತ್ತೆ. ಅವ್ರಿಗೆಲ್ಲ ಒಂದ್ 2-3 ದಿನ ಒಂದು ಆಂಟಿ ಇನ್ಫ್ಲಮೇಟರಿ ಕೊಡ್ತೀವಿ. ಅದ್ಬಿಟ್ಟು ಏನು ಅವಶ್ಯಕತೆ ಇರಲ್ಲ ಅವ್ರಿಗೆ. ಇದನ್ನ ಮಾಡಿಸ್ಕೊಂಡ ಮೇಲೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ? ಇನಿಷಿಯಲ್ ನಾರ್ಮಲ್ ಆಗಿ ಅವರು ಆಕ್ಟಿವಿಟಿನಲ್ಲಿ ತೊಡಗಿಕೊಳ್ಬಹುದಾ? ಎಷ್ಟು ದಿವಸದ ನಂತರ ತೊಡಗಬಹುದು? ಇನಿಷಿಯಲ್ 1 or 2 ಡೇಸ್ ಜಾಸ್ತಿ ನಡೀತಾಗಲ್ಲ ಅವ್ರಿಗೆ. ನಡೀತಾಗಲ್ಲ ನಡೀಬಾರ್ದು ಅವ್ರಿಗೆ. ಯಾಕಂದ್ರೆ ಅಲ್ಲಿ ನಾವು ಔಷಧಿ ಹಾಕಿರ್ತೀವಿ. ಈ ತರ ಒಂದು ಮಂಡಿ ಅನ್ಕೊಳ್ಳಿ, ಇದು ಒಳಗಡೆ ನಾವು ಔಷಧಿ ಹಾಕಿರ್ತೀವಿ. ಈ ಮಂಡಿ ಒಂದು ಕ್ಯಾಪ್ಸೂಲ್ ಒಳಗಡೆ ಇಟ್ಟಿರ್ತಾರೆ. ಸೊ ಏನೇನು ಔಷಧಿಯಲ್ಲಿ ಹಾಕಿರ್ತೀವಿ ಮ್ಯಾಕ್ಸಿಮಮ್ ಅದು ಅಬ್ಸಾರ್ಬ್ ಆಗ್ಲಿ ಅಂತ ನಾವು 1 or 2 ಡೇಸ್ ಜಾಸ್ತಿ ನಡಿಲಕ್ಕೆ ಹೋಗ್ಬಿಡಿ. ಮನೆ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ನೀವು ಅಲ್ಲೇ ರೆಸ್ಟ್ ಮಾಡಿ ನಾವು ಅಡ್ವೈಸ್ ಮಾಡ್ತೀವಿ. ಸರ್, ಇವಾಗ ಬರೀ ಸಂಧಿವಾತ ಮಾತ್ರ ಅಲ್ಲದೆ ಮೂಳೆಗಳದ್ದು ಪೇನ್ ಅಲ್ಲದೆ, ಮಂಡಿ ಮೂಳೆಗಳದಲ್ಲದೆ ಇತ್ತೀಚೆಗೆ ನಾವು L3, L4, L5 ಈ ಸ್ಪೈನಲ್ ಏನಿದೆ ಆ ಒಂದು ಜಾಗಗಳಲ್ಲಿ ಕೂಡ ನಾವು ನೋಡ್ತೀವಿ. ಸ್ಪಾಂಡಿಲಿಟಿಸ್ ಇರ್ಬೋದು, ಸರ್ವೈಕಲ್ ಸ್ಪಾಂಡಿಲಿಟಿಸ್, ಈ ತರದ್ದೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇದಕ್ಕೆ ಕೂಡ ತಾವು ಚಿಕಿತ್ಸೆ ನೀಡ್ತೀರಾ? ಅದನ್ನ ಹೇಗೆ ತಾವು ಪರೀಕ್ಷೆಗೆ ಒಳಪಡಿಸ್ತೀರಾ? ಅಂತ ವ್ಯಕ್ತಿಗಳಿಗೆ ಹೇಗೆ ಟ್ರೀಟ್ ಮಾಡ್ತೀರಾ? ಸೊ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಏನಂದ್ರೆ, ಇಲ್ಲಿ ಇದು ಅನ್ಕೊಳ್ಳಿ, ಇದೇ ನಮ್ದು ಸರ್ವೈಕಲ್, ದಿಸ್ ಇಸ್ ದ ಸ್ಪೈನ್. ಸ್ಪೈನ್ ಮಧ್ಯದಲ್ಲಿ ಏನಿರುತ್ತೆ, ಒಂದು ಜೆಲ್ ಇರುತ್ತೆ ಎಲ್ಲ ಕಡೆ. ಇಡೀ ಸ್ಪೈನ್ ಮೂವ್ಮೆಂಟ್ ಎಲ್ಲೂ ಇರಲ್ಲ, ಎರಡೇ ಜಾಗದಲ್ಲಿ ಮೂವ್ಮೆಂಟ್ ಇರೋದು. ಇಲ್ಲಿ ನಮ್ ಕತ್ತಲ್ಲಿ ಒಂದು ಮೂವ್ಮೆಂಟ್ ಇರುತ್ತೆ, ಆಮೇಲೆ ಲೋವರ್ ಬ್ಯಾಕ್ ಅಲ್ಲಿ ನಮ್ ಮೂವ್ಮೆಂಟ್ ಇರುತ್ತೆ, ಮುಂದೆ ಹಿಂದೆ ಮಾಡಕ್ಕೆ. ಸೊ ವೇರ್ ದೇರ್ ಇಸ್ ಮೂವ್ಮೆಂಟ್ ಅಲ್ಲಿ ವೇರ್ ಅಂಡ್ ಟೇರ್ ಆಗೇ ಆಗುತ್ತೆ. ಸೊ ಕೆಲವು ಜನ ಈಗ IT ಅವ್ರು ಇರ್ಲಿ, ಸ್ವಲ್ಪ ಕ್ಯಾಮ್ರಾಮನ್ಸ್ ಇರ್ಲಿ, ನಮ್ಮ ಈ ತರ ಎಲ್ಲ ಅವ್ರಿಗೆ ಏನಾಗುತ್ತೆ, ಇಲ್ಲಿ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಇರುತ್ತೆ. ಈಗ ಯಾವಾಗ ಬರೋದಂದ್ರೆ, ಬೋನ್ ಡೆನ್ಸಿಟಿ ಇವಾಗೆಲ್ಲ ಬಹಳ ಕಡಿಮೆ ಇರುತ್ತೆ. ಬೋನ್ ಡೆನ್ಸಿಟಿ ಏನಂದ್ರೆ ಅಬೌಟ್ 18 ಇಯರ್ಸ್ ತನಕನೇ ನಾವು ಬೆಳೆಯೋದು. ಆಫ್ಟರ್ 18 to 22 ಇಯರ್ಸ್ ಮ್ಯಾಕ್ಸಿಮಮ್ ಎಷ್ಟು ಬೆಳಿಬೇಕು ನಾವು ಬೆಳ್ಬಿಟ್ಟಿರ್ತೀವಿ. ಅದಾದ್ಮೇಲೆ ನಾವು ಏನು ಬೆಳೆಯಲ್ಲ. ವಾಟ್ ಎವರ್ ದ ಡಿಪಾಸಿಟ್ ಆಗಿರ್ಬೇಕು ಬೋನ್ಸ್ ಒಳಗಡೆ, ಕ್ಯಾಲ್ಸಿಯಂ ಎಷ್ಟು ಡೆಪಾಸಿಟ್ ಆಗಬೇಕು, ಎಷ್ಟು ಫಾಸ್ಫರಸ್ ಇರಬೇಕು ಕ್ಯಾಲ್ಸಿಯಂ ಒಳಗಡೆ, ಇವೆಲ್ಲ ಅಬೌಟ್ 20 ಇಯರ್ಸ್ ಅಂತ ನಮಗೆ ಕ್ಲೋಸ್ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವು ಏನ್ ಕ್ಯಾಲ್ಸಿಯಂ ಚೆಕ್ ಮಾಡಿದ್ರು, ಇಟ್ ಇಸ್ ಓನ್ಲಿ ದ ಬ್ಲಡ್ ಕ್ಯಾಲ್ಸಿಯಂ ವಾಟ್ ವಿ ಆರ್ ಸೀಯಿಂಗ್, ಇಟ್ ಇಸ್ ನಾಟ್ ದ ಬೋನ್ ಡೆನ್ಸಿಟಿ ವಾಟ್ ವಿ ಆರ್ ಸೀಯಿಂಗ್. ಇದೇನಿರುತ್ತೆ, ಇದು ಬೋನ್ ಡೆನ್ಸಿಟಿ ಮುಂಚೆಯಿಂದ ಕಡಿಮೆ ಆಗಿರೋದ್ರಿಂದ, ವಿಟಮಿನ್ D3 ಎಲ್ಲ ಕಡಿಮೆ ಆಗಿರೋದ್ರಿಂದ ಇದು ವೀಕ್ ಆಗಿರುತ್ತೆ. ವೀಕ್ ಆಗ್ತಾ ಆಗ್ತಾ ಹೋಗ್ತಾ ಇದು ಪ್ರೆಸ್ ಆಗುತ್ತೆ. ಸೊ ಇಮ್ಯಾಜಿನ್ ದಿಸ್ ವಾಸ್ ಒರಿಜಿನಲ್ ಆಗಿ ಈ ತರ ಒಂದು ಬೋನ್ ಸ್ಟಾರ್ಟ್ ಆಗಿದೆ. ಹೋಗ್ತಾ ಏನಿರುತ್ತೆ, ಯೂಸ್ ಆಗ್ತಾ ಈ ತರ ಓಪನ್ ಅಪ್ ಆಗುತ್ತೆ. ಯಾವ್ದೋ ಇದು ಮೂಳೆದು ಡೆನ್ಸಿಟಿ ಕಡಿಮೆ ಆಯ್ತು. ಈಗ ಕಡ್ಡಿ ಹೆಂಗೆ ಒಡದ್ಬಿಟ್ರೆ ಈಸಿಯಾಗಿ ಹೊಲಿಬಹುದು, ಆ ತರ ಈಸಿಯಾಗಿ ಇದು ಈ ತರ ಆಗಿರುತ್ತೆ. ದೆನ್ ಹೋಗ್ತಾ ಏನಾಗುತ್ತೆ, ನೆಕ್ಸ್ಟ್ ಈ ಸ್ಟೇಜ್ ಬರುತ್ತೆ. ಈ ಸ್ಟೇಜ್ ಬಂದಾದ್ಮೇಲೆ ನೆಕ್ಸ್ಟ್ ಈ ಸ್ಟೇಜ್ ಹೋಗುತ್ತೆ, ಸಿವಿಯರ್ ಗ್ಯಾಪ್ ಇಂದ ಇದು ಡೆನ್ಸಿಟಿ ಬೋನ್ ಡೆನ್ಸಿಟಿ ಬಹಳ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ದಿಸ್ ಇಸ್ ವೇರ್ ಯು ಗೆಟ್ ಫ್ರಾಕ್ಚರ್ಸ್ ಅಂಡ್ ವೆರಿ ಸಿವಿಯರಿಟಿ ಇಲ್ಲ ಫ್ರಾಕ್ಚರ್ ಆಗಿ ಪ್ರೋನ್ ಆಗುತ್ತೆ ಜನ. ಸೊ ನಾನು ಬೋನ್ ಡೆನ್ಸಿಟಿ ಜಾಸ್ತಿ ಮಾಡ್ಕೊಳ್ಳೋದು ಒಂದು ಪ್ರಯತ್ನ ಮಾಡ್ಬೇಕು ಜನರು. ಅಂದ್ರೆ 20 ಇಯರ್ಸ್ ತನಕನೇ ನಮ್ ಬಾಡಿ ಇನ್ಸ್ಟ್ರಕ್ಷನ್ ಕೊಡೋದು, ಹೋಗ್ಬಿಟ್ಟು ಇದರಲ್ಲಿ ಫಿಕ್ಸ್ ಮಾಡಿ ಅಂತ. ಪೋಸ್ಟ್ 20 ಇಯರ್ಸ್ ನಮ್ಗೆ ಬೋನ್ಸ್ ಅಲ್ಲಿ ಹೋಗ್ಬಿಟ್ಟು ಡೆನ್ಸಿಟಿ ಕೊಡೋಣ. ವಾಟ್ ಎವರ್ ಕ್ಯಾಲ್ಸಿಯಂ ಚೆಕ್ ಮಾಡ್ತೀವಿ, ಫಾಸ್ಫರಸ್ ಅಲ್ಲಿ, ಪೊಟ್ಯಾಷಿಯಂ ಅಲ್ಲಿ, ದಟ್ ಇಸ್ ಆಲ್ ಬ್ಲಡ್ ಕ್ಯಾಲ್ಸಿಯಂ, ಬ್ಲಡ್ ಫಾಸ್ಫರಸ್, ಬ್ಲಡ್ ಅಲ್ಲಿ ಇರೋ ಅಂಶ ನಿಮ್ಮ ರಿಪೋರ್ಟ್ ಅಲ್ಲಿ ಬರೋದು. ಬೋನ್ ಡೆನ್ಸಿಟಿ ಅಲ್ಲಿ ತೋರಿಸಲ್ಲ. ಸೊ ಯು ಹ್ಯಾವ್ ಟು ಗೆಟ್ ಎ ಬೋನ್ ಡೆನ್ಸಿಟಿ ಆಲ್ಸೋ ರೆಗ್ಯುಲರ್ಲಿ ಚೆಕ್. ಲೋವರ್ ಬ್ಯಾಕ್ ಪೇನ್ ಇಸ್ ದ ಮೋಸ್ಟ್ ಕಾಮನ್ ಕೇಸ್ ಐ ಗೆಟ್ ಎವ್ರಿ ಡೇ. ಎಲ್ಲ ಆರ್ಥೋಪೆಡಿಷಿಯನ್ಸ್ ಪ್ರಾಬ್ಲಮ್ ಇರೋದು ಪೇಷಂಟ್ಸ್ಗೆ ಲೋವರ್ ಬ್ಯಾಕ್ ಪೇನ್ ಜಾಸ್ತಿ ಬರೋದು.
ಸೊ ಲೋವರ್ ಬ್ಯಾಕ್ ಪೇನ್ ಯಾವ್ದಕ್ಕೆ ಬರೋದಂದ್ರೆ ಇದು ಬೋನ್ ಡೆನ್ಸಿಟಿ ಕಡಿಮೆ ಆಗಿರೋದ್ರಿಂದ ಇದು ಜಾಸ್ತಿ ಕೂಡುತ್ತೆ. ಅದು ಕೂಡ್ಬಿಟ್ಟು ಪ್ರೆಷರ್ ಕೊಡುತ್ತೆ. ಆ ಪ್ರೆಷರ್ ಇಂದ ಸೈಡ್ ನರ್ವ್ಸ್ ಗೆ ಹಿಟ್ ಆಗಿ ದೋಸ್ ಪೀಪಲ್ ವಿಲ್ ಬಿ ಗೆಟಿಂಗ್ ಲಾಟ್ ಆಫ್ ಬ್ಯಾಕ್ ಪೇನ್ಸ್. ಈಗ ಬೋನ್ ಡೆನ್ಸಿಟಿನ ಚೆಕ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಟೆಸ್ಟ್ ಏನಾದ್ರು ಎಸ್, ಒಂದು ಡೆಕ್ಸಾ ಅಂತ ಒಂದು ಇರುತ್ತೆ ಅಂಡ್ ALP ಅಂತ ಎನ್ಸೈಮ್ ಇದೆ. ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಒಂದು ಸ್ಕ್ಯಾನ್ ತರ ಇರುತ್ತೆ. ಡೆಕ್ಸಾ ಸ್ಕ್ಯಾನ್ ಅಂದ್ರೆ ಡೆಕ್ಸಾದಲ್ಲಿ ನಮಗೆ ಬೋನ್ ಡೆನ್ಸಿಟಿ ಹೆಂಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಅಂಡ್ ಬೇಸಿಕ್ ಕ್ಯಾಲ್ಸಿಯಂ ಲೆವೆಲ್ಸ್ ಚೆಕ್ ಮಾಡಿದ್ರು ಅದು ಒಳ್ಳೆಯದು. ಸೊ ತಾವು ಕೇಳ್ಬೋದು, ಈಗ ನಾವು ರಿಪೇರ್ ಮಾಡಕ್ಕೆ ಅದು ನಾವು ಏನ್ ಮಾಡ್ಬೋದು ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ PTH ಅಂತ ಇಂಜೆಕ್ಷನ್ಸ್ ಇದೆ, ಪ್ರೋಥ್ರೋಂಬಿನ್ ಹಾರ್ಮೋನ್ ಅಂತ ಇರುತ್ತೆ. ದಟ್ ರೀಇನ್ಸ್ಟ್ರಕ್ಷನ್ ಕೊಡುತ್ತೆ ಬಾಡಿಗೆ, ಹೋಗ್ಬಿಟ್ಟು ಇದರಲ್ಲಿ ತುಂಬಿಸಪ್ಪ ಅಂತ. ಸೊ ಆ ಇಂಜೆಕ್ಷನ್ಸ್ ಆಫ್ಟರ್ 20 years ನಾನ್ ಲ್ಯಾಕ್ಟೇಟಿಂಗ್ ಮದರ್ಸ್ ಎನಿ ಕಾಮೋಬಿಲಿಟೀಸ್ ಏನಿರಲ್ಲ ಅವ್ರಿಗೆ ನಾವು ಕೊಟ್ಬಿಟ್ಟು ತಿರ್ಗಾ ಇದು ಡೆನ್ಸಿಟಿ ನಾವು ಜಾಸ್ತಿ ಮಾಡ್ಬೋದು. ಅವ್ರು ಡೈಲಿ ಅವರೇ ಒಂದು ಇಂಜೆಕ್ಷನ್ ತಗೊಳ್ಬೋದು, ಇಲ್ಲ 6 months ಒಂದು ಇಂಜೆಕ್ಷನ್ ಬರುತ್ತೆ ಡೆನಿಸುಬಾರ್ ಅಂತ. ಆ ಇಂಜೆಕ್ಷನ್ ಇಂದ ಏನಾಗುತ್ತೆ, ಹೋಗ್ಬಿಟ್ಟು ಡೆನ್ಸಿಟಿ ಬೋನ್ ಡೆನ್ಸಿಟಿ ಮೇಂಟೈನ್ ಆಗುತ್ತೆ. ಸೊ ಅಲ್ಲಿಂದ ಅರ್ಧ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬಿಡುತ್ತೆ. ಅಂದ್ರೆ ಇವಾಗ ನೀವು ತಾವು ಹೇಳ್ತಾ ಇದ್ದೀರಾ, ಇದು ಔಷಧೋಪಚಾರದಲ್ಲಿ ಯಾವ ರೀತಿ ಅದನ್ನ ಸರಿಪಡಿಸ್ಕೊಳ್ಳೋದು, ಆಹಾರ ಕ್ರಮ ಆದ್ರೆ ಬಂದ್ರೆ ಆಹಾರ ಕ್ರಮಕ್ಕೆ ಅಂತ ಯಾವ ರೀತಿ ಆಹಾರಗಳನ್ನ ತೆಗೆದುಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಾ? ಇವನ್ ಈ ಬೋನ್ ಡೆನ್ಸಿಟಿ ಆಗ್ಬೋದು ಅಥವಾ ಕ್ಯಾಲ್ಸಿಯಂ ಆಗ್ಬೋದು ಅಥವಾ ವಿಟಮಿನ್ ಡಿ ಆಗ್ಬೋದು. ಸೊ ನಮ್ಮ ಬಾಡಿಗೆ ಯೂಶಲಿ 1000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ಕ್ಯಾಲ್ಸಿಯಂ ಡೈಲಿ ರಿಕ್ವೈರ್ಮೆಂಟ್ ಅಂತಿದೆ, ನಾವು ಓದಿರೋದು ಆತರ. ಸೊ ಬಾಡಿಗೆ ಎಷ್ಟು ಯೂಸ್ ಆಗ್ಬೇಕು ಅಷ್ಟು ಡೈಲಿ ಅದು ಯೂಸ್ ಮಾಡ್ತಾ ಇರುತ್ತೆ. ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ, ಇದೇ ರಿಸರ್ವ್, ಇಲ್ಲಿ ಬೋನ್ ಇಸ್ ಅ ರಿಸರ್ವ್ ಫಾರ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್. ಅಲ್ಲಿ ಊಟದ ಪದಾರ್ಥದಲ್ಲಿ ಕಡಿಮೆ ಆಗ್ಬಿಟ್ರೆ ಬಾಡಿ ಇದನ್ನ ತಗೊಂಡ್ಬಿಟ್ಟು ಯೂಸ್ ಮಾಡ್ತಾ ಇರುತ್ತೆ, ಅಲ್ಲೇ ಇನ್ನ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಊಟದಲ್ಲಿ ಡೈರಿ ಪ್ರಾಡಕ್ಟ್ಸ್ ಇರಲಿ, ಸೋಯಾ ಇಸ್ ಅ ವೆರಿ ಗುಡ್ ಫಾರ್ ವೆಜಿಟೇರಿಯನ್ಸ್. ಸೋಯಾ ಇಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಪ್ಲಸ್ ವಿಟಮಿನ್. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪಿನಿಚ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಇವೆಲ್ಲ ಏನಾಗುತ್ತೆ, ಇಟ್ ಆಡ್ಸ್ ಆನ್ ಟು ಯುವರ್ ಡೈಲಿ ರಿಕ್ವೈರ್ಮೆಂಟ್ಸ್ ಆಫ್ ಯುವರ್ ಕ್ಯಾಲ್ಸಿಯಂ ಲೆವೆಲ್ಸ್. ಸೊ ಡೈಲಿ ರಿಕ್ವೈರ್ಮೆಂಟ್ಸ್ ಬಾಡಿಗೆ ಯುಟಿಲೈಸೇಷನ್ ಆಗ್ಬಿಟ್ರೆ, ಹಾಲು ಮೊಟ್ಟೆ ಎಲ್ಲ ಯೂಸ್ ಆಗ್ಬಿಟ್ರೆ ಅದು ಬೋನ್ ಇಂದ ರಿಸರ್ವ್ ಇಂದ ಏನ್ ತೆಗಿಯಕ್ಕೆ ಏನಿರಲ್ಲ. ಬ್ಯಾಂಕ್ ಡೆಪಾಸಿಟ್ ಹೆಂಗಿರುತ್ತೆ, ಕ್ಯಾಲ್ಸಿಯಂ ಡೆಪಾಸಿಟ್ ಹಂಗೆ ಇರುತ್ತೆ. ಅದು ಬಾಡಿ ಯುಟಿಲೈಸೇಷನ್ ಏನ್ ಬೇಕಾಗಿರಲ್ಲ, ಅದು ಫ್ಲೋ ಇದ್ದೇ ಇರುತ್ತೆ ಬಾಡಿಯಲ್ಲಿ. ಊಟದ ಪದಾರ್ಥ ಅಂದ್ರೆ ಅದು ತಗೊಳ್ತಾ ಇರ್ತಾರೆ. ಇವತ್ತು ಫಾಸ್ಟ್ ಫುಡ್ ಈಗ ಎಲ್ಲ ಒಂಥರ ಆ ರೀತಿ ಆಹಾರ ಕ್ರಮಗಳಿಗೆ ಮಾರು ಹೋಗಿರೋದ್ರಿಂದ ಈ ರೀತಿ ಸಮಸ್ಯೆಗಳನ್ನ ಹೆಚ್ಚಾಗಿ